ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕರಿಂದ ಆಣೆ ಪ್ರಮಾಣ ವಿಚಾರ. ಆಣೆ ಪ್ರಮಾಣ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ವಿಜಯೇಂದ್ರ ನನ್ನ ಜೊತೆ ಚರ್ಚೆ ಮಾಡ್ತೇವೆ ಎಂದಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೇವೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಬೇಕು ಅಂತ, ಕೆಲವರು ಬೇಡ ಅಂತ, ಇದೀಗ ಎಲ್ಲರೂ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಧರ್ಮಸ್ಥಳದಲ್ಲಿ ಹಣೆ ಪ್ರಮಾಣ ವಿಚಾರಕ್ಕೆ ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಅಪಸ್ವರಗಳು ಕೇಳಿಬರ್ತದೆ ಸರ್. ಮಾಡಬಾರ್ದು ಹೈಕಮಾಂಡ್ ಇದ್ರೆ ಪ್ರಸ್ತಾಪ ಮಾಡ್ತೀರಾ? ಇನ್ನು ಫೈನಲ್ಲೇ ಆಗಿಲ್ಲ ರೀ. ಅಧ್ಯಕ್ಷರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಿಜಯೇಂದ್ರ ಅವರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಬರ್ತಾರೆ, ಈಗ ಬರ್ತಾ ಇದ್ದಾರೆ ಅವರು. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಎಲ್ಲರ ಅಭಿಪ್ರಾಯ ಏನಿದೆ ಆ ಪ್ರಕಾರ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಸರ್, ಈ ವಿಚಾರದಲ್ಲಿ ಹೈಕಮಾಂಡ್ ಸಲಹೆ ಏನಾದ್ರು ಪಡಿಸಿಲ್ಲ? ಇಲ್ಲ ಇದೆಲ್ಲ ಹೈಕಮಾಂಡ್ ಗಮನಕ್ಕೆ ತರುವಂತ ವಿಚಾರ ಏನಲ್ಲ. ಇದೆಲ್ಲ ತರ್ತೇವೆ. ಇದನ್ನ ಇನ್ನೂ ಆಗಿಲ್ಲ, ಫೈನಲ್ ಆಗಿಲ್ಲ. ಧರ್ಮಸ್ಥಳದ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ಬೇಡ ಅನ್ನುವಂತ ಮಾತುಗಳು ಹೇಳ್ತಾರೆ. ಸದಾನಂದ ಗೌಡ್ರು ಅನ್ನೋದು 2 ದಿನ ಫೋನ್ ಮಾಡಿ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ, ಆದ್ರೂ ಏನು ಆಕ್ಟ್ ಆಗಿಲ್ಲ. ಹಿರಿಯ ನಾಯಕರನ್ನೇ ಅಪಸ್ವರ ಇದು ಮಾಡ್ತಾರೆ ನೋಡಿ. ಧರ್ಮಸ್ಥಳದ ವಿಚಾರವಾಗಿ ಸದಾನಂದ ಗೌಡ್ರು ನನ್ನ ಹತ್ರ ಮಾತಾಡಿದ್ರು, ನಿನ್ನೆ ಮಾತಾಡಿದ್ರು. ಹಣ ಬೇಡಣ ಇದು ಅಂತ ಹೇಳಿದ್ದಾರೆ. ಸುರೇಶ್ ಕುಮಾರ್ ಪತ್ರನೇ ಬರೆದಿದ್ದಾರೆ. ಬೆಲ್ಲದವರು ನನ್ನ ಜೊತೆ ಮಾತಾಡಿದ್ದಾರೆ. ಮಹೇಶ್ ತೆಂಗಿನಕಾಯಿನೂ ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಸುನೀಲ್ ಕುಮಾರ್ ಅವರು ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮುಂದುವರಿಯೋಣ ಅಂತ ಹೇಳಿದ್ದೀರಿ. ಸರ್, ಈಗ ಧರ್ಮಸ್ಥಳದಲ್ಲಿ ಹಣೆ ಪ್ರಮಾಣ